ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ವ್ಲಾಗ್ ಎಲ್ಲ ನಿಮಗೆ ನೋಡ್ತಾ ಇದ್ರೆ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ. ನಮ್ಮನೇಲಿ ಮಾಲೆ ಹಾಕ್ಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತಿಗೆ ಮಾಲೆ ಹಾಕ್ಸ್ಕೊಂಡು 8 ದಿನ ಆಯಿತು. ಇನ್ನು ನಾಳೆಗೆ 9 ದಿನ, ಇನ್ನು ನಾಡ್ದು ನಾಳೆ ಇರುತ್ತೆ. ಸೊ ಶನಿವಾರ ಬೆಳಿಗ್ಗೆನೆ ಹೋಗ್ತಾರೆ. ಸೊ ಇವತ್ತು ನಮ್ಮೂರಲ್ಲಿ ಅನ್ನದಾನ ಇದೆ. ಹಾಗೆ ದೇವ್ರದ್ದೆಲ್ಲ ತರಿಸಿ ಮೆರವಣಿಗೆ ಎಲ್ಲ ಮಾಡ್ತಾರೆ. ಹೇಗಿರುತ್ತೆ ಏನು ಎತ್ತ ಅಂತೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಫುಲ್ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ. ಕಂಟೆಂಟ್ ಸಿಗ್ತಾರೆ. ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ವಾರ ಎಲ್ಲ ಮಾಡಿಸೋಕೆ ಟೈಮ್ ಆಗಿತ್ತು. ಇನ್ನು 1 ಗಂಟೆ 1:15 ಅಷ್ಟರೊಳಗಡೆ ಊಟ ಕೂಡ ರೆಡಿ ಮಾಡಿಟ್ಟಿದ್ರು. ಸೊ ಇವಾಗ ಅಲ್ಲಿಗೆ ಹೋದ್ವಿ ನಾವೆಲ್ಲರೂ ಕೂಡ. ನಾನು ನನ್ನ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಚೆನ್ನಾಗಿ ಮಾಡಿಸಿದ್ರು. ಏನೆಲ್ಲ ಮಾಡಿಸಿದ್ರು ಅಂತ ಈಗ ತೋರಿಸ್ತೀನಿ. ಅದರಲ್ಲಿ ಸ್ವಲ್ಪ ನಾನು ಹಾಕ್ಸ್ಕೊಂಡಿಲ್ಲ. ಈ ಬೂಂದಿ ಅದೆಲ್ಲ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಹಾಕ್ಸ್ಕೊಂಡಿಲ್ಲ. ಗಸಗಸೆ ಪಾಯಸ ಮಾಡಿದರು, ಅದನ್ನ ಹಾಕ್ಸ್ಕೊಂಡೆ. ತುಂಬ ಚೆನ್ನಾಗಿತ್ತು. ಎಲ್ಲ ಕೂಡ ಎಲ್ಲ ತಿಂದ್ಕೊಂಡು ವಾಪಸ್ ನಾವು ಮನೆ ಕಡೆ ಬಂದ್ವಿ. ನಾನು ಈ ರೀತಿಯಾಗಿದೆ ಫಸ್ಟ್ ಟೈಮ್ ಮಾಲೆ ಹಾಕ್ಸ್ಕೊಂಡಿದ್ದಾದಮೇಲೆ ಹೋಗಿ ಈ ರೀತಿ ಊಟ ಮಾಡ್ಕೊಂಡು ಬಂದಿರೋದು. ಸೊ ಎಲ್ಲರೂ ಊಟ ಬಡಿಸ್ತಿದ್ರು. ಸುಮಾರು ವೆರೈಟಿ ಇತ್ತು. ಯಾವ್ದು ಹೇಳಿ ಯಾವ್ದು ಬಿಡಲಿ, ಸುಮಾರು ವೆರೈಟಿ ಇತ್ತು. ಎಲ್ಲನೂ ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ತಿಂದ್ಕೊಂಡು ಇನ್ನು ವಾಪಸ್ ನಾವು ಮನೆ ಕಡೆ ಬಂದ್ವಿ. ಹೇಳಿ ಇವಾಗ ಹೇಳಿ. ನಾವು ದೇವಸ್ಥಾನಕ್ಕೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಸಂಜೆ 7 ಗಂಟೆಗೆ ಏನೋ ದೇವಸ್ಥಾನದ ಹತ್ರ ಹೋಗಬೇಕು. ಏನಕ್ಕೆ ಅಂದರೆ ಎಲ್ಲ ಕಳ್ಸಿ ಹೊತ್ಕೊಂಡು ಆವಾಗಲೇ ಹೇಳಿದ್ನಲ್ಲ ದೇವ್ರದ್ದು ಮೆರವಣಿಗೆ ಎಲ್ಲ ಇರುತ್ತೆ ಅಂತ. ಸೊ ಅದನ್ನು ನೋಡಬೇಕು. ಸೊ ಹೇಗಿರುತ್ತೆ ಅಂತ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ದೇವ್ರ ಮೆರವಣಿಗೆ ಇರ್ತದೆ ಅಂದ್ಬಿಟ್ಟು ಸಾಂಬಾರು ಮಾಡೋಣ ಬೇಗ ಬೇಗ ಅಂದ್ಬಿಟ್ಟು ಇಲ್ಲೆಲ್ಲ ಅಕ್ಕಪಕ್ಕ ಅಜ್ಜಿದಿರೆಲ್ಲ ಸೇರಿಕೊಂಡು ಇಲ್ಲಿ ಕಾಳು ನಡೀತಾ ಇದ್ದಾರೆ. ಬೇಗ ಸಾಂಬಾರು ಮಾಡಿಬಿಡೋಣ ಅಂತ. ಈಗ ಸಂಜೆ 7 ಗಂಟೆ ಅಷ್ಟರೊಳಗಡೆ ನಾವು ದೇವಸ್ಥಾನದ ಹತ್ರ ಹೋಗಬೇಕು. ಸೊ ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಿಲ್ಲ, ಇದು ಉಪ್ಸಾರು ಮಾಡಿ ಮುದ್ದೆ ಹಾಗೆ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ಬೇಗ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ರೆ ನಾನು ಹೋಗಿ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಬೋದು. ಸೊ ಇವಾಗ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಬೇಗ ಬೇಗ ಹೊರಡೋಣ ಬನ್ನಿ. ಇನ್ನು ನಾವು ದೇವ್ರು ನೋಡೋಣ ಅಂತ ಹೊರಟ್ವಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಅದೊಂದು ವಿಡಿಯೋ ಮಾಡ್ಕೊಂಡು. ರಂಗೋಲಿ ಸ್ಪರ್ಧೆ ಅಂತ ಕನ್ಫ್ಯೂಸ್ ಆಗಬೇಡಿ, ಸುಮ್ಮನೆ ಹಂಗೆ ರಂಗೋಲಿ ಬಿಡ್ತಿರೋದಷ್ಟೇ. ನಾವು ಕೂಡ ಇವಾಗ ಹೊರಡ್ತಾ ಇದ್ದೀವಿ. ರೋಡ್ ಫುಲ್ ಖಾಲಿ. ಇವಾಗ ನಾವು ಮಿಡ್ ನೈಟಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಅಂತ ಟೆನ್ಷನ್ ಆಗಬೇಡಿ. ಇವಾಗ ಜಸ್ಟ್ 9 ಗಂಟೆ ಅಷ್ಟೇನೆ. ಇವಾಗ ಎಲ್ಲ ದೇವ್ರುಗಳು ಬರ್ತಾರೆ, ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಈ ಥರ ಎಲ್ಲ ನಾನು ವಿರಾಜಪೇಟೆಯಲ್ಲಿದ್ದಾಗ ಹೊಸ ವರ್ಷದ ದಿನ ಈ ರೀತಿ ಎಲ್ಲ ಮಾಡ್ತಿದ್ರು. ಮಾಲೆ ಹಾಕ್ಸ್ಕೊಂಡಿರೋರೆಲ್ಲ ಪ್ರತಿಯೊಬ್ಬರು ಈ ರೀತಿ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಮಾಡ್ತಿದ್ರು. ವಿರಾಜಪೇಟೆಯಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಿದ್ರು. ಇಲ್ಲಿ ಆದರೂ ನಮ್ಮೂರಲ್ಲೂ ಈ ಸಲ ಸಿಕ್ಕಾಪಟ್ಟೆ ಜನ ಮಾಲೆ ಹಾಕ್ಸ್ಕೊಂಡಿದ್ರು. ಅವ್ರು ಅಲ್ಲಿ ಆ ರೀತಿಯಾಗಿ ಕಿರ್ಚಿ ಸ್ವಾಮಿ ಅಂದರೆ ನಮ್ಗೆ ಇಲ್ಲಿ ಏನೋ ಒಂಥರ ಮೈ ಎಲ್ಲ ಫುಲ್ಲು ಶೇಕ್ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಸಖತ್ತಾಗಿ ಮಾಡ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೇಲಿ ಈ ಸಲ ಕಳಸ ಎಲ್ಲ ಹೊತ್ತಿದ್ರು. ಫಸ್ಟ್ ಟೈಮ್ ಹಾಕ್ಸ್ಕೊಳ್ತಿರೋದ್ರಿಂದ ನಮ್ಮ ಮನೇಲಿ ಕಳಸ ಎಲ್ಲ ಹೊತ್ಕೊಂಡಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ವಾಪಸ್ ನಾವು ಮನೆ ಕಡೆ ಬಂದ್ವಿ. ಅವರೆಲ್ಲ ಕೂಗೋದೆಲ್ಲ ನೋಡ್ರೆ ನಮಗೆ ಒಂಥರ ಮೈಯೆಲ್ಲ ಜುಮ್ ಅಂತ ಅನ್ನಿಸ್ತಿತ್ತು.
ಪೂಜೆ ಎಲ್ಲ ಮಾಡ್ಸೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಿದ್ರು, ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಈಗ ಎಲ್ಲ ದೇವ್ರದ್ದು ಮೆರವಣಿಗೆ ಎಲ್ಲ ಮುಗೀತು. ಫುಲ್ ತೀರ್ಥ ಎಲ್ಲ ಹಾಕ್ಬಿಟ್ಟು ಮುಖ ಎಲ್ಲ ನೀರಾಗ್ಬಿಟ್ಟಿದ್ದೆ. ಸೊ ಇವಾಗಷ್ಟೇ ಎಲ್ಲ ದೇವ್ರದ್ದು ಮೆರವಣಿಗೆ ಎಲ್ಲ ಕೂಡ ಮುಗೀತು. ಇವಾಗ ಟೈಮ್ ಬಂದು 11 ಗಂಟೆ 11:30 ಹತ್ತತ್ರ ಆಗಿದೆ. ಇನ್ನೂ ಕೂಡ ಮುಂದೆ ಹೋಗ್ತಾ ಇದೆ. ನಮ್ಮನೆಯಿಂದ ದಾಟಾಯಿತು. ಇವಾಗಂತೂ ಒಳ್ಳೆ ನಿದ್ದೆ ಮಾಡಬೇಕು. ತಿರ್ಗಾ ಬೆಳಿಗ್ಗೆ ಬೇಗನೆ ಹೇಳಬೇಕು, ಎಲ್ಲ ಕೆಲಸ ಮಾಡಬೇಕು. ಸೊ ಇವಾಗ ಮಲ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಹಾಗೆ ನಾಳೆ ಇಡುಮುಡಿ ಇರುತ್ತೆ, ಅದನ್ನು ಕೂಡ ವಿಡಿಯೋ ಮಾಡಾಕ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.